ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕಾದ್ರೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋ ಸಿಂಪಲ್ ಕ್ವಶನ್. ಇದಕ್ಕೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮ್ದು KYC ಆಗಿರ್ಬೇಕು. CKYC ಅಂತ ಇರುತ್ತೆ, ಸೆಂಟ್ರಲೈಸ್ KYC ಅಂತ. ಎನಿ ಫಿನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಈ CKYC ಮ್ಯಾಂಡೇಟರಿ ಆಗಿದೆ. ಓಕೆ, ಇದಕ್ಕೆ ಪ್ಯಾನ್ ಬೇಕು, ಆಧಾರ್ ಬೇಕು, ಮತ್ತೆ ನಿಮ್ದು KYC ವೆರಿಫಿಕೇಶನ್ ಆಗಿರ್ಬೇಕು, ಪ್ಲಸ್ ಬ್ಯಾಂಕ್ ಪ್ರೂಫ್ ಬೇಕು. ಈ 4 ಇನ್ಫಾರ್ಮೇಶನ್ ಬೇಕು KYC ಆಗೋದಕ್ಕೆ. KYC ಆಲ್ರೆಡಿ ಆಗಿದ್ರೆ ಏನ್ ಇನ್ಫಾರ್ಮೇಶನ್ ಬೇಕಾಗಲ್ಲ. ಓಕೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಇದು ಫಸ್ಟ್ KYC ರಿಕ್ವೈರ್ಮೆಂಟ್. KYC ಆದ್ಮೇಲೆ ಏನ್ ಬೇಕು ಅಂತಂದ್ರೆ ನೀವು ಒಂದು ಮ್ಯೂಚುವಲ್ ಫಂಡ್ ಅಕೌಂಟ್ ಕೊಡಬೇಕಾಗುತ್ತೆ, ನಾಮಿನೇಷನ್ ಕೊಡ್ಬೇಕಾಗುತ್ತೆ, ಬ್ಯಾಂಕ್ ಪ್ರೂಫ್ ಕೊಡ್ಬೇಕಾಗುತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ತಿದ್ದೀರಾ ಅಂದ್ರೆ ಎಕ್ಸಾಂಪಲ್ ಒನ್ ಟೈಮ್ ಮಾಡ್ತಿದ್ದೀರಾ ಅಥವಾ SIP ಮಾಡ್ತಿದ್ದೀರಾ ಅಂತ. ಒನ್ ಟೈಮ್ ಮಾಡೋದಾದ್ರೆ ಬ್ಯಾಂಕ್ ಇಂದ ಮ್ಯಾಂಡೇಟ್ ಅಂತ ಒಂದು ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. SIP ಮಾಡಬೇಕು ಅಂತಂದ್ರೆ ಮ್ಯಾಂಡೇಟ್ ಅಂತ ಕರುತ್ತೆ, ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ಮ್ಯೂಚುವಲ್ ಫಂಡ್ ಅಕೌಂಟ್ ಲಿಂಕ್ ಆಗುತ್ತೆ. ಪ್ರತಿ ತಿಂಗಳು ಆಟೋಮೆಟಿಕ್ ಡೆಬಿಟ್ ಆಗೋದಕ್ಕೋಸ್ಕರ ಅದು ಲಿಂಕೇಜ್ ಅಂತ ಕೊಡಬೇಕಾಗುತ್ತೆ. ಇದೊಂದು ಅಡಿಷನಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ.